ಈ ರಿಸೀವರ್ ಇದೆಯಲ್ಲ, ಇದು ತುಂಬಾ ಹುಷಾರಾಗಿ ನೋಡ್ಕೊಬೇಕು. ಈ ಒಂದು ರಿಸೀವರ್ ಹೋಯ್ತು ಅಂದ್ರೆ ಇದೇನು ವರ್ಕ್ ಆಗಲ್ಲ. ಮೈಕ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಈ ರಿಸೀವರ್ ನ ತುಂಬಾ ಜೋಪಾನವಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಆಕ್ಚುಲಿ ನನ್ನ ವಾಯ್ಸು ಕ್ಲಿಯರ್ ಆಗಿ ಕೇಳಿಸ್ತಾ ಇರ್ಬೋದು, ಯಾಕೆಂದ್ರೆ ನಾನು ಮೈಕ್ ಹಾಕಿಲ್ಲ. ಏನಕ್ಕೆ ಏನು ಅಂತ ನಾನು ಹೇಳ್ತೀನಿ ಆಮೇಲೆ. ಸೊ ಇವಾಗ ನಾನು ಕ್ವಿಕ್ ಆಗಿ ಒಂದು ಅನ್ಬಾಕ್ಸಿಂಗ್ ಮಾಡ್ತೀನಿ. ಅದು ಬಂದು ಹೊಸದಾಗಿ ತಗೊಂಡಿದ್ದು ಮೈಕು, ತುಂಬಾ ಚೀಪಾಗಿ ತಗೊಂಡಿದ್ದೀನಿ. ಬೆಸ್ಟಾ ಇಲ್ವಾ ಅಂತ ನಾನು ಹೇಳ್ತೀನಿ, ಆಯ್ತಾ. ಸೊ ಬಂದು ವ್ಯಾಂಡರಿಂಗ್ ಅಂತ, ಸೊ ವ್ಯಾಂಡರ್ ಏನು ವ್ರ್ಯಾಡರ್ ಇದು. ಸೊ ಸಿಂಪಲ್ ಆಗಿದೆ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ಬೋದು, ಇದನ್ನ ಮೈಕಿಗೆ ಹಾಕೊಂಡ್ರೆ ಸ್ವಲ್ಪ ಗಾಳಿ ಪಡ್ತಾ, ಅಂದರೆ ಗಾಳಿ ಸೌಂಡು ಜಾಸ್ತಿ ಕೇಳಿಸಲ್ಲ ಅನ್ನೋದು ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ಮೈಕಿಗೂ ಕೊಡ್ತಾರೆ ಇದನ್ನ. ಸೊ ಅದಾದಮೇಲೆ ಇದು ನೋಡಿ, ಆ್ಯಕ್ಚುಲಿ ಹಿಂಗಿದೆ, ಎಷ್ಟು ದೊಡ್ಡದಾಗಿದೆ, ತುಂಬಾ ದೊಡ್ಡದಾಗಿದೆ ಇದು ಬಾಕ್ಸು ಕೇಸ್, ಆಯಿತಾ. ಸೊ ಇದರೊಳಗೆ ಇಲ್ಲಿ ನೋಡ್ತಾ ಇರ್ಬೋದು, ಎರಡು ಮೈಕ್, ಆಯಿತಾ, ಎರಡು ಮೈಕ್. ಇದೊಂದು ಕನೆಕ್ಟರ್ ಸೈಡ್ಗೆ ಇಟ್ಟರೆ ಸಪ್ರೇಟಾಗಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಏನಿದೆ ಅಂದರೆ ಒಂದು C2 ಲೈಟ್ನಿಂಗ್ ಕನೆಕ್ಟರ್ ಇದೆ, ಒಂದು ಕೇಸ್ ಚಾರ್ಜಿಂಗು, ಆಯಿತಾ. ಅದು ಬಿಟ್ಟರೆ ವ್ಯಾರಂಟಿ ಮಾಮೂಲಿ ಯೂಸ್ ಆ್ಯಸ್ ಯೂಶುವಲ್ ಎಲ್ಲ ಬಾಕ್ಸಲ್ಲೂ ಕೊಡೋ ಥರ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಈ ಮೈಕ್ನ ನಾನು ಕನೆಕ್ಟ್ ಮಾಡ್ಕೊತೀನಿ, ವಾಯ್ಸ್ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿ ಹೆಂಗೆ ಬರುತ್ತೆ ಅಂತ ಟೆಸ್ಟ್ ಮಾಡೋಣ. ಸೊ ಈಗ ಗ್ರೀನ್ ಕನೆಕ್ಟ್ ಆಗಿರೋದ್ರಿಂದ ಈಗ ಹೇಳ್ಬೋದು ಇದು ರೆಕಾರ್ಡ್ ಆಗ್ತಿದೆ ನನಗೆ ಅಂತ. ಸೊ ಸೌಂಡ್ ಕ್ವಾಲಿಟಿ ನನಗೆ ಇವಾಗಿಂದ ಗೊತ್ತಾಗ್ಬೋದು ಎಷ್ಟಿದೆ ಅಂತ. ಅಂಡ್ ಇದು ತುಂಬಾ ಏನು ಇದರಲ್ಲಿ ಅಂತ ಏನು ದೊಡ್ಡ ಫ್ಯೂಚರ್ಸ್ ಇಲ್ಲ, ಸಿಂಪಲ್ ಯೂಸ್ಗೆ ಅಂತ ಇದೆ. ಫಸ್ಟ್ ಇದನ್ನ ನಾನು ಪ್ಲಗ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದನ್ನ ತಗೊಳಕ್ಕೆ ಮೇಜರ್ ರೀಸನ್ ಏನ್ ಗೊತ್ತಾ ಹೇಳ್ತೀನಿ. ನಂದು ಲಾಸ್ಟ್ ವೈರ್ಲೆಸ್ ಮೈಕ್ ಇತ್ತಲ್ಲ, ಇದೇನಾಯ್ತು, ಚೆನ್ನಾಗಿ ವರ್ಕ್ ಆಗ್ತಿದೆ ಆಕ್ಚುಲಿ. ಬಾಕ್ಸ್ ಎಲ್ಲ ಚೆನ್ನಾಗಿದೆ, ಎಲ್ಲ ಸಕ್ಕತ್ತಾಗಿದೆ, ಎಲ್ಲ ಏನೇನಿದೆ ಹಂಗೆ ಇದೆ. ಸೊ ಈಗ ಏನಾಗಿತ್ತು ಅಂದ್ರೆ, ಈ ರಿಸೀವರ್ ಇದೆಯಲ್ಲ, ಇದು ತುಂಬಾ ಹುಷಾರಾಗಿ ನೋಡ್ಕೊಬೇಕು. ಈ ಒಂದು ರಿಸೀವರ್ ಹೋಯ್ತು ಅಂದ್ರೆ ಇದೇನು ವರ್ಕ್ ಆಗಲ್ಲ. ಸೊ ಇದೆಲ್ಲ ಬ್ಲಿಂಕ್ ಆಗ್ತಿದೆ, ಇದು ಚಾರ್ಜ್ ಆಗ್ತಿದೆ, ಎಲ್ಲ ಆಗ್ತಿದೆ. ಬಟ್ ಈ ಕನೆಕ್ಟರ್ ರಿಸೀವರ್ ಏನಾಯ್ತು, ಮೊಬೈಲ್ಗೆ ಕನೆಕ್ಟ್ ಮಾಡಿದ್ದಾಗ ಕೆಳಗೆ ಬಿದ್ದೋಯ್ತು, ಇದು ವರ್ಕ್ ಆಗ್ತಿಲ್ಲ, ಇದು ಫುಲ್ಲು ಬೆಂಡ್ ಆಗ್ಬಿಟ್ಟಿದೆ. ಇದರಿಂದಾಗಿ ಈ ಎರಡು ಮೈಕು ವೇಸ್ಟ್ ಆಗಿದೆ. ಈ ಬಾಕ್ಸ್ ಎಲ್ಲ ಸಖತ್ತಾಗಿದೆ, ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ. ಬಟ್ ಇದೊಂದು ರಿಸೀವರ್ ಹೋಗಿರೋದ್ರಿಂದ ಕಂಪ್ಲೀಟ್ ಪ್ರಾಡಕ್ಟೇ ವೇಸ್ಟ್ ಆಯ್ತು. ಸೊ ಮೈಕ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಈ ರಿಸೀವರ್ ನ ತುಂಬಾ ಜೋಪಾನವಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ನನಗೆ ಈ ರಿಸೀವರ್ ಇಂದ ತಿರ್ಗಾ ಬೇರೆ ರಿಸೀವರ್ ಯೂಸ್ ಮಾಡ್ಕೊಂಡು ಇನ್ನು ಕನೆಕ್ಟ್ ಮಾಡ್ಕೊಬೋದೋ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ಮೋಸ್ಟ್ ಪ್ರಾಬಬ್ಲಿ ಆಗಲ್ಲ ಅಂತ ಅನ್ಕೊಂತೀನಿ. ಈ ತರ ಕನೆಕ್ಟ್ ಮಾಡ್ಕೋಬಹುದು ಅಂತ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ ತರ ಕನೆಕ್ಟ್ ಮಾಡ್ಕೋಬಹುದು ಬೇರೆ ರಿಸೀವರ್ ಇಂದ ಅಂತ. ಸೊ ನಾನು ಟ್ರೈ ಮಾಡ್ತೀನಿ. ಸೊ ಇದರಲ್ಲಿ ಇನ್ನೊಂದು ಮೇಜರ್ ಪ್ರಾಬ್ಲಮ್ ನಾನು ಹೇಳ್ತೀನಿ, ಮ್ಯಾಗ್ನೆಟಿಕ್ ಕ್ಲಿಪ್ಸ್. ಈ ಮ್ಯಾಗ್ನೆಟಿಕ್ ಕ್ಲಿಪ್ಸ್ ನೋಡಕ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ, ಬಟ್ ಒಂದೊಂದ್ಸಲ ಈ ಮ್ಯಾಗ್ನೆಟಿಕ್ ಕಿತ್ಕೊಂಡ್ ಬಂದ್ಬಿಡುತ್ತೆ. ಅದನ್ನ ನಾವು ಡೈರೆಕ್ಟ್ ಆಗಿ ಎಳ್ದಾಗ ಬರುತ್ತೆ. ನಾವು ಏನ್ ಮಾಡ್ಬೇಕು, ಮ್ಯಾಗ್ನೆಟಿಕ್ ಕ್ಲಿಪ್ಸ್ ನ ಸ್ಲೈಡ್ ಮಾಡಿ ತಗೋಬೇಕು. ನಂದು ಇನ್ನೊಂದು ಕ್ಲಿಪ್ ಅಲ್ಲಿ ಡೈರೆಕ್ಟ್ ಆಗಿ ಎಳ್ದಿದ್ಕೆ ಅದು ಮ್ಯಾಗ್ನೆಟ್ ಆಚೆ ಬಂತು. ನಾನು ಅದನ್ನ ಫೆವಿಕ್ವಿಕ್ ಹಾಕಿ ಅಂಟಿಸಿದೀನಿ, ಬಟ್ ಸ್ಟಿಲ್ ಅದು ಅಷ್ಟು ಡ್ಯೂರಬಿಲಿಟಿ ಇಲ್ಲ. ಬಟ್ ನಾನೇನ್ ಹೇಳೋದಂದ್ರೆ, ಸ್ಲೈಡ್ ಮಾಡಿ ಈ ಮ್ಯಾಗ್ನೆಟ್ ನ ತಗೊಳ್ಳಿ. ಯಾರಾದ್ರೂ ವೈರ್ಲೆಸ್ ಮೈಕ್ ಯೂಸ್ ಮಾಡ್ತಿದ್ದೀರಾ ನೀವು, ಈ ತರ ಮ್ಯಾಗ್ನೆಟಿಕ್ ಕ್ಲಿಪ್ಸ್ ಇತ್ತು ಅಂದ್ರೆ ಇದು ನಿಮ್ಗೆ ಯೂಸ್ ಆಗುತ್ತೆ ನೋಡಿ, ಆಯ್ತಾ. ಇದೆಲ್ಲ ಸಖತ್ತಾಗಿದೆ. ಅಂಡ್ ಈ ಮೈಕ್ದು ಕ್ವಾಲಿಟಿ ಹೆಂಗಿದೆ ಅಂತ ನಾನು ಆಡಿಯೋನೇ ನೋಡಿ ಚೆಕ್ ಮಾಡ್ಬೇಕು. ಅಂಡ್ ಈ ಮೈಕ್ದು ಪ್ರೈಸ್ ತುಂಬಾನೇ ಚೀಪ್. ಇದಕ್ಕೆ ನಾನು 1800 1900 ಕೊಟ್ಟಿದ್ದೆ, ನೆನಪಿಲ್ಲ. ಬಟ್ ಇದಕ್ಕೆ ನಾನು ಬರೀ 850 ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅಂಡ್ ನಿಮ್ಗೆ ಹೆಂಗಲ್ಲಿ ಯಾರಾದ್ರೂ ವೈರ್ಲೆಸ್ ಮೈಕ್ ಹುಡುಕ್ತಾ ಇದ್ದಾರೆ, ತಗೋಬೇಕು ಅಂತ ಇದ್ದಾರೆ ಅಂದ್ರೆ ಈ ಪ್ರಾಡಕ್ಟ್ ಲಿಂಕ್ ನ ನಾನು ಕಮೆಂಟ್ ಬಾಕ್ಸ್ ಅಲ್ಲೇ ಹಾಕಿರ್ತೀನಿ ಅಂಡ್ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಬೈ ಮಾಡಬಹುದು. ಓಕೆ ಗೈಸ್, ಇದಾಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.